गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम मोक्ष मार्ग सुनेतारं वेतारं कर्मभोक्तृतं ज्ञातारं सर्वशास्त्राणां वंदे भावाख्य सद्गुरुं। पंचानन मुखोद्भूतान् पंचाक्षरानुपमान् पंचसूत्रीकृतो वंदे पंचाचार्यं जगद्गुरुं। बसवं भक्तिगमूलं बसवं कारुण्यकारणं शीलं बसवं जंगममूलं बसव रक्षपुदन्न संगण बसव। जय मंगलम जय नमः पार्वतीश्वर महादेव। क्षेत्राधिपति ಶ್ರೀ ಬಸವೇಶ್ವರ ಪಾದವಂದಿಗಳಲ್ಲಿ ನನ್ನ ಅನಂತ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕ್ಷೇತ್ರದ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿಯ ಪಾದವಂದಿಗಳಲ್ಲಿಯೂ ನನ್ನ ಅನಂತ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಪುರಾಣದ ಒಡೆಯರು ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳ ಪಾದವಂದಿಗಳಲ್ಲಿಯೂ ಅನಂತ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸುತ್ತಾ ಅದ್ವೈತ ಸಾರ್ವಭೌಮ ಸಿದ್ಧಾಂತ ಚಕ್ರವರ್ತಿ ಶ್ರೀ ಸದ್ಗುರು ಸಿದ್ಧಾರೂಢರ ಪಾದವಂದಿಗಳಲ್ಲಿಯೂ ಅನಂತ ನತಮಸ್ತಕನಾಗಿ ಶ್ರೀ ಸದ್ಗುರು ನಿರುಪಾದೇಶ್ವರನ್ನು ಸ್ಮರಿಸುತ್ತಾ ಶ್ರೀ ಕಾಡಸಿದ್ದೇಶ್ವರನ್ನು ಸ್ಮರಿಸುತ್ತಾ ಇಲ್ಲಿ ತನಕ ಭಜನಾ ಮಾಡಿರ್ತಕ್ಕಂಥ ಸದ್ಭಕ್ತರಿಗೂ ವಂದಿಸುತ್ತಾ ಹಾಗೂ ಅಡವಿ ಸಿದ್ದೇಶ್ವರ ಶರಣರಿಗೂ ಇವತ್ತಿನ ಶ್ರಾವಣ ಮಾಸದಲ್ಲಿ ಶ್ರವಣಾಕಾಂಕ್ಷಿಗಳಾಗಿ ಸಮ್ಮಿಲಿತವಾಗಿರುವ ಇವತ್ತ 10ನೇ ದಿನದ ಕಾರ್ಯಕ್ರಮದಲ್ಲಿ ಶ್ರೀ ಅಜಾತ ನಾಗಲಿಂಗ ಸ್ವಾಮಿಯ ಒಂದು ಜೀವನ ಚರಿತ್ರೆಯನ್ನು ಕೇಳಬೇಕೆಂಬ ಸದಸ್ಯ ಮೇರೆಕೊಂಡಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ ಮತ್ತು ಇವತ್ತು ಅನ್ನದಾಸೋಹ ಮಾಡ್ತಕ್ಕಂಥ ಎಲ್ಲ ಕುಂಬಾರ ಬಂಧುಗಳಿಗೆ ಒಂದು ಸುತ್ತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿನ್ನಿನ ದಿವಸ 6ನೇ ಅಧ್ಯಾಯನ ನೋಡ್ಕೊಂಡು ಬಂದಿದ್ದು ನಾವು 6ನೇ ಅಧ್ಯಾಯ ಚಾಲು ಮಾಡಿದ್ದೀವಿ. ಅದು ಸೃಷ್ಟಿ ವಿಚಾರ ಬಗ್ಗೆ ನಿನ್ನೆ ದಿವಸ ಹೇಳ್ಕೊಂಡು ಬಂದಿದ್ದು ನಾವು. ಸದ್ಗುರು ನಿರುಪಾದೀಶ್ವರರು ಪರಮ ಶಿಷ್ಯರಾದಂಥ ನಾಗಲಿಂಗನಿಗೆ ಉಪದೇಶ ಮಾಡಾಕತ್ತಿದ್ದಾರೆ. ಸೃಷ್ಟಿ ವಿಚಾರ ಬಗ್ಗೆ, ಸೃಷ್ಟಿ ಹೆಂಗೆ ಹುಟ್ಟಿತು ಮತ್ತು ದೇಹ ಪಂಚೀಕರಣವನ್ನು ಹೇಳ್ಕೊಂಡು ಬರ್ತಾರೆ. ಈ ಪಂಚಭೂತಗಳು ಯಾವಾಗಲೂ ಮುಕ್ತವಾಗಿಯೇ ಇರುವ, ಯಾವ ಬದಲಾವಣೆಗಳಿಗೂ ಗುರಿಯಾಗದ ಪರಬ್ರಹ್ಮ ಒಂದೇ ಸೃಷ್ಟಿ ಪೂರ್ವದಲ್ಲಿತ್ತು. ಅದು ಏನು ಊಹಿಸಲು ಬಾರದ ಪರಮ ಚಿತ್ಸುಕಂ ಸತ್ಯ ಬ್ರಹ್ಮವಾಗಿತ್ತು. ಒಂದೇ ಆಗಿದ್ದ ಆ ಬ್ರಹ್ಮ ವಸ್ತು ನಾನು ಅನೇಕವಾಗಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ತು. ಏಕೋಹಂ ಬಹುಶಃ ಪ್ರಜಾಯ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ತು. ಅದು ತನ್ನ ಮಾಯೆಯ ಸಂಬಂಧದಿಂದ ಅವ್ಯಾಕೃತ ರೂಪವಾದ ಬೀಜವಾಯಿತು. ಆ ಬೀಜದಿಂದ ಮೊದಲಿಗೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ತಿಳ್ಕೊಂಡು ಈ ರೀತಿ ಸೃಷ್ಟಿ ಕ್ರಮವನ್ನು ಹೇಳ್ಕೊಂಡು ಬರ್ತಾರೆ. ಪರಮಾತ್ಮನ ಪಂಚಮುಖಗಳಿಂದ ಈ ಒಂದು ಪಂಚಭೂತಗಳು ಉತ್ಪತ್ತಿ ಆಗ್ತಾವೆ. ಇನ್ನೊಂದು ಕಡೆ ಹೇಳ್ಕೊಂಡು ಬರ್ತಾರೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ತಿಳ್ಕೊಂಡು ಈ ರೀತಿ ಪರಮಾತ್ಮನ ಪಂಚಮುಖಗಳಿಂದ
ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ರೀತಿ ಪಂಚಭೂತಗಳು ಉತ್ಪತ್ತಿಯಾದವು ನೋಡಿ. ಇದು ಮೊದಲು ಸೃಷ್ಟಿ ಪೂರ್ವದಲ್ಲಿ ಏನೂ ಇರೋದಿಲ್ಲ, ಬರೀ ನಿರಾಕಾರ ಇತ್ತು. ಪರಮಾತ್ಮ ಸಂಕಲ್ಪ ಮಾತ್ರದಿಂದಲೇ ಇದೆಲ್ಲ ಉತ್ಪತ್ತಿ ಆಯಿತು. ಇಲ್ಲಿ ಮೊದಲು ಪಂಚಭೂತಗಳು, ಆ ಪಂಚಭೂತಗಳಿಂದ ಈ ನಮ್ಮ ದೇಹ, ಪಂಚಭೂತಗಳ ನಂತರ ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಮಾಡಿದ ಪರಮಾತ್ಮ. ಹಾಗೆ ಸಂಕಲ್ಪ ಮಾತ್ರದಿಂದ ಪಂಚಭೂತಗಳು, ನಂತರ ಪಶು ಪಕ್ಷಿ ಕ್ರಿಮಿ ಕೀಟ ಇವೆಲ್ಲ ಮನುಷ್ಯರು ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಆದವು. ಇಲ್ಲಿ ಪಂಚೀಕರಣ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಈ ಶರೀರ 25 ತತ್ವಗಳಿಂದ ನಿರ್ಮಾಣ ಆಯಿತು. ನಮಗೆ 3 ಶರೀರ. ಎಷ್ಟು ಶರೀರ ಅದಾವಂದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಹೇಳ್ಕೊಂಡು 3 ಶರೀರಗಳನ್ನು ಹೇಳ್ಕೊಂಡು ಬರ್ತಾರೆ. ಈಗ ನಿಮ್ಮೆಲ್ಲ ಈ ಕಣಿ ಕಾಣೋದಲ್ಲ, ಅದು ಸ್ಥೂಲ ಶರೀರ. ಮತ್ತು ಇದನ್ನು ಬಿಟ್ಟು ಇನ್ಯಾವ ನಮಗೆ 2 ಶರೀರ ಎಲ್ಲಿದಾವ್ರಿ ಅಂತ ನೀವು ಕೇಳ್ಬೋದು. ಅವು ಕಣ್ಣಿಗೆ ಕಾಣೋದಿಲ್ಲ 2. ಸೂಕ್ಷ್ಮ ಶರೀರ ಅದು, ಮತ್ತು ಕಾರಣ ಶರೀರ. ಸ್ಥೂಲ ಅಥವಾ ಸೂಕ್ಷ್ಮ ಶರೀರಗಳಿಗೆ ಕಾರಣವಾಗಿರುವುದೇ ಅದು ಕಾರಣ ಶರೀರ. ಮೂರನೇ, ಈ ಸ್ಥೂಲ ಶರೀರ ಉತ್ಪತ್ತಿ ಆಗಬೇಕಾದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವು ಮುಖ್ಯದವು ನಮ್ಮಲ್ಲಿ. ಇವು ಹೆಂಗೆ ನಮ್ಮಲ್ಲಿ ಅದಾವ ಅಂತ ತಿಳ್ಕೊಂಡು ಆಕಾಶವನ್ನ ನಮ್ಮಲ್ಲಿ ಈಗೇನು ಕಿವಿ, ಮೂಗು, ಬಾಯಿ ಏನಿಲ್ಲ, ಎಲ್ಲೆಲ್ಲ ಪಳ್ಳ ಭಾಗ ಇಲ್ಲ, ಆಕಾಶ ಅದೆಲ್ಲ ಆಕಾಶ ತತ್ವ ನಮ್ಮಲ್ಲಿ. ಇನ್ನು ವಾಯು, ನಾವು ಉಸಿರಾಟ ತಗೋದು ಬಿಡೋದು ಮಾಡ್ತೇವಿಲ್ಲ, ಇದು ವಾಯು ತತ್ವ ನಮ್ಮಲ್ಲಿ ಐತಿ. ಇನ್ನು ಅಗ್ನಿ ಅಂತಂದ್ರೆ ನಮ್ಮಲ್ಲಿ ಯಾವಾಗಲೂ ಮೈ ಬಿಸಿ ಆಗಿರ್ತೈತಿ ನೋಡ್ರಿ. ಶರೀರ ತಂಪಾತಂದ್ರೆ ಅವು ಉಳಿಯಂಗಿಲ್ಲ. ಶರೀರ ಕಾವು ಐತಿರ್ತೈತಂದ್ರೆ ಇದ್ರನ ಅದು ಮನುಷ್ಯನಿಗೆ ಆರಾಮ ಹೋಗ್ತೈತಿ. ಮನುಷ್ಯನಲ್ಲಿ ಯಾವಾಗಲೂ ಬಿಸಿಯಾಗಿರ್ತಾನಂತಂದ್ರೆ ಅಗ್ನಿ ತತ್ವ ಐತಿ ಅಂತ ತಿಳ್ಕೋಬೇಕು. ಇನ್ನು ಜಲತತ್ವ ನಮ್ಮಲ್ಲಿ ಕಣ್ಣಿನಿಂದ ನೀರು ಬರ್ತೈತಿ, ಮುಂದೆ ಬಾಯಿಂದ ಜೋಲು ಬರ್ತೈತಿ. ಇವೇನು ನೀರಿನ ಅಂಶ ಏನೋ ಹೋಗ್ತಾವಲ್ಲ, ಇದೆಲ್ಲ ಜಲತತ್ವ. ನಿಮ್ಮ ಪೃಥ್ವಿ ಅಂಶ ಏನಪ್ಪ ಅಂದ್ರೆ ಕಠಿಣ ಭಾಗ. ನಮ್ಮಲ್ಲಿ ಎಲುಬುಗಳದಾವಲ್ಲ, ಜಲಭಾಗ, ರಕ್ತ, ಮಾಂಸ, ಮೆದುಸು ಅಂತೇಳಿ ಏನು ರಕ್ತ ಅದೈತಿ ಎಲ್ಲ ಜಲಭಾಗ ಇದಿಲ್ಲ. ಇನ್ನು ಕಠಿಣ ಭಾಗ ಪೃಥ್ವಿದ ಎಲುಬುಗಳು ಎಲ್ಲ. ಇದರಲ್ಲಿ ಇನ್ನೂ ಮುಂದೆ ಹೇಳ್ಕೊಂಡು ಬರ್ತಾರೆ. ಆಕಾಶದಲ್ಲಿ 5 ತತ್ವ, ವಾಯುವಿನಲ್ಲಿ 5 ತತ್ವ, ಅಗ್ನಿಯಲ್ಲಿ 5 ತತ್ವ, ಜಲದಲ್ಲಿ 5 ತತ್ವ, ಪೃಥ್ವಿಯಲ್ಲಿ 5 ತತ್ವ. ಇವಾಗ 5 25 ತತ್ವ ಕೂಡಿ ಈ ಒಂದು ಶರೀರ ಇದೆ. ಅವು ಯಾವುವು? ಇಲ್ಲಿ ಪಂಚ ಅಂತಃಕರಣಗಳು ಹೇಳ್ಕೊಂಡು ಬರ್ತಾರೆ ನೋಡಿ. ಜ್ಞಾತೃ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥವು ಪಂಚ ಅಂತಃಕರಣಗಳು. ಇಲ್ಲಿ ಪಂಚಕೃತ ತತ್ವಗಳು ಹೇಳ್ತಾರೆ ಇಲ್ಲಿ. ಇನ್ನು ಪಂಚ ಪ್ರಾಣಿಗಳು. ನಮ್ಮಲ್ಲಿ ಪ್ರಾಣ ಒಂದಾಯ್ತು ನಾವು ಅಂತೇವೆ, ಆದರೆ ಪ್ರಾಣ 5 ಅದಾವು. ಅವು ಯಾವ ಅಂತಂದ್ರೆ ಸಮಾನ, ವ್ಯಾನ, ಉದಾನ, ಅಪಾನ, ಪ್ರಾಣ ಅಂತ ತಿಳ್ಕೊಂಡು ನಮ್ಮಲ್ಲಿ ಆ ಪ್ರಾಣ 5 ರೀತಿ ಕೆಲಸ ಮಾಡ್ತೈತೆ ನಮ್ಮ ಶರೀರದಲ್ಲಿ. ಇನ್ನು ಪಂಚ ಜ್ಞಾನೇಂದ್ರಿಯಗಳು ಯಾವುವು ಅಂತಂದ್ರೆ ಕಿವಿ,
ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತ. ಇನ್ನು ಪಂಚ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ತಿಳ್ಕೊಂಡು ಇವು ಪಂಚ ವಿಷಯಗಳು. ಇನ್ನು ಕರ್ಮೇಂದ್ರಿಯಗಳು ಅವು ಯಾವುವು? ವಾಕು, ಕೈ, ಪಾದ, ಗುಹ್ಯ, ಬುಧ ಅಂತ ತಿಳ್ಕೊಂಡು ಇವು ಪಂಚ ಕರ್ಮೇಂದ್ರಿಯಗಳು. ಆಕಾಶದಿಂದ ಪಂಚ ಅಂತಃಕರಣಗಳು ಹುಟ್ಟಿದು, ವಾಯು ತತ್ವದಿಂದ ಪಂಚ ಪ್ರಾಣಗಳು ಹುಟ್ಟಿದು, ಅಗ್ನಿ ತತ್ವದಿಂದ ಪಂಚ ಜ್ಞಾನೇಂದ್ರಿಯಗಳು ಹುಟ್ಟಿದು, ಜಲ ತತ್ವದಿಂದ ಪಂಚ ವಿಷಯಗಳು ಹುಟ್ಟಿದು, ಪೃಥ್ವಿ ತತ್ವದಿಂದ ಪಂಚ ಕರ್ಮೇಂದ್ರಿಯಗಳು ಹುಟ್ಟಿದು. ಸಮಾಧಾನ ಸಮಾಧಾನ ಗಲಾಟೆ ಮಾಡಬಾರ್ದು. ಇಲ್ಲಿ ಹೇಳ್ಕೊಂಡು ಬರ್ತಾರೆ ನೋಡ್ರಿ. ಪೃಥ್ವಿ ತತ್ವ ಪಂಚ ಕರ್ಮೇಂದ್ರಿಯಗಳು ಇವನ್ನೆಲ್ಲ ಹೇಳ್ಕೊಂಡು ಬರ್ತಾರೋ. ನಮ್ಮಲ್ಲಿ ಆಕಾಶ ತತ್ವಗಳು ನಮ್ಮಲ್ಲಿ ಯಾವುದಾವು ಅನ್ನೋದನ್ನು ನೋಡೋಣ. ಆಕಾಶ ತತ್ವದಿಂದ ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಇನ್ನು ವಾಯು ತತ್ವದಿಂದ ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ ಅಂತ ಹೇಳ್ಕೊಂಡು ಇವುಗಳನ್ನು 5 ತತ್ವವನ್ನು ಹೇಳ್ಕೊಂಡು ಬರ್ತಾರೆ. ಇನ್ನು ಅಗ್ನಿ ತತ್ವದಿಂದ ನಿದ್ರಾ, ತೃಷ, ಕ್ಷುಧ, ಕಾಂತಿ, ಆಲಸ್ಯ ಇವು ನಮ್ಮಲ್ಲಿ ಅದಾವ. ಇವು ಜಲತತ್ವದಿಂದ ಲಾಲಾರಸ, ಸ್ವೇದ, ಮೂತ್ರ, ಶುಕ್ಲ, ಶೋಣಿತ ಇವು. ಇನ್ನು ಪೃಥ್ವಿ ಅಂಶ ಏನಂದ್ರೆ ರೋಮ, ಚರ್ಮ, ನಾಡಿ, ಮಾಂಸ, ಅಸ್ಥಿ. ಈ ಪಂಚಭೂತಗಳಿಂದ ಒಂದೊಂದು ಭೂತದಿಂದ 5 ತತ್ವ ಹುಟ್ಟಿ 25 ತತ್ವಗಳಾದವು. ಈ ಆಕಾಶ ತತ್ವಗಳು ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಶೋಕ, ಅದರ ದುಃಖಿಸೋದು, ಅದು ಶೋಕ. ಕಾಮ ಮತ್ತು ಕ್ರೋಧ, ಸಿಟ್ಟ ಬರ್ತಿಲ್ಲ, ಕ್ರೋಧ, ಮೋಹ ಅನ್ನೋದು, ಭಯ ಅನ್ನೋದು ಇವೆಲ್ಲ ಆಕಾಶ ತತ್ವಗಳು. ಇನ್ನು ವಾಯು ತತ್ವಗಳು ಯಾವಪ್ಪ ಅಂದ್ರೆ ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ ತಿಳ್ಕೊಂಡು ಹೀಗೆಲ್ಲ ಹೇಳ್ಕೊಂಡು ಬರ್ತಾರೆ. ಅವನ್ನೆಲ್ಲ ವಿಸ್ತಾರವಾಗಿ ಹೇಳೋಕ್ಕೆ ಸಮಯ ಇಲ್ಲ. ಈಗೇನೈತಿ, ಇನ್ನು ಸಪ್ತ ಧಾತುಗಳನ್ನು ತಿಳ್ಕೊಂಡು ಶರೀರದಲ್ಲಿ ಹೇಳ್ಕೊಂಡು ಬರ್ತಾರೆ. ಚರ್ಮ, ರಕ್ತ, ಮಾಂಸ, ಮೆದಸು, ಮಜ್ಜೆ, ಮೂಳೆ, ರೇತಸ್ಸು ಅಂತ ತಿಳ್ಕೊಂಡು ಇವು ಸಪ್ತಧಾತುಗಳು. ಪಂಚೀಕರಣ ಇದನ್ನು ಯಾರಿಗೆ ಹೇಳತ್ತಾರ ಅನ್ನೋದು ಲಕ್ಷದಬೇಕು. ಸದ್ಗುರು ನಿರುಪಾದಿಗಳು ಪರಮ ಶಿಷ್ಯನಾದಂಥ ನಾಗಲಿಂಗನಿಗೆ ಇದನ್ನು ಉಪದೇಶ ಮಾಡತ್ತಾರೆ. ಇದು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂಥ ಇದು 25 ತತ್ವಗಳಾದವು. 25 ತತ್ವಗಳು. ಇನ್ನು ಸೂಕ್ಷ್ಮ ದೇಹ ಇರ್ತಿಲ್ಲ, ಅದು 17 ತತ್ವಗಳಿಂದ ಕೂಡಿದ್ದದು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣ, ಮನ, ಬುದ್ಧಿ ಅಂತ ಹೇಳ್ಕೊಂಡು ಈ 17 ತತ್ವಗಳು. ಈ 17 ತತ್ವಗಳಿಂದ ಸೂಕ್ಷ್ಮ ದೇಹ ತಯಾರಾಗೈತಿ. ಇನ್ನು ಈ ಒಂದು ಇವೇನು ಕರ್ಮೇಂದ್ರಿಯಗಳು ಅದಾವಲ್ಲ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಏನದಾವಲ್ಲ, ಮನ, ಬುದ್ಧಿ ಅಂತ ಹೇಳ್ಕೊಂಡು ಇವಕ್ಕೆ ವಿಷಯಗಳೇನು, ಅಧಿದೇವತೆಗಳು ಏನು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಪಂಚ ಜ್ಞಾನೇಂದ್ರಿಯಗಳು ಅವುಗಳಿಗೆ ವಿಷಯ ಏನು, ಅಧಿದೇವತೆ ಯಾರು ಅಂತಕ್ಕದನ್ನು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಶ್ರೋತ್ರ ಅಂದ್ರೆ ಇಲ್ಲಿ ಕಿವಿ ಏನೈತಿ, ಅದಕ್ಕೆ ವಿಷಯ ಏನಂತಂದ್ರೆ ಕೇಳೋದು, ಶಬ್ದವನ್ನ ಕೇಳೋದ್ರೆ ಅದಕ್ಕೆ ವಿಷಯ. ಅದಕ್ಕೆ ಅಧಿದೇವತೆ ಯಾರು ಅಂತಂದ್ರೆ ದಿಶ. ಇನ್ನು ತ್ವಚ
ಜ್ಞಾನೇಂದ್ರಿಯಗಳಲ್ಲಿ ಬರ್ತಕ್ಕಂಥದ್ದು. ಎರಡನೇದು ತ್ವಚ. ಇದರ ವಿಷಯ ಏನಪ್ಪ ಅಂತಂದ್ರೆ ಸ್ಪರ್ಶ ಗುಣ ಮಾಡೋದು. ಈ ನಮ್ಮ ಶರೀರಕ್ಕೆ ಚರ್ಮಕ್ಕೆ ಏನಾದರೂ ಒಂದು ಹತ್ತಿತ್ತಪ್ಪ ಅಂತಂದ್ರೆ ಸ್ಪರ್ಶ ಆಯ್ತು ಅಂತ ನಾವು ತಿಳ್ಕೊತೇವೆ, ಅದು ಗೊತ್ತಾಗ್ತದೆ. ಅದಕ್ಕೆ ಅಧಿದೇವತೆ ಯಾರನ್ನ ವಾಯು. ಇಲ್ಲಿ ಚಕ್ಷು ಮೂರನೇದು. ಚಕ್ಷು ಅಂತಂದ್ರೆ ಕಣ್ಣು. ಕಣ್ಣಿಂದ ಕೆಲಸ ಏನು? ರೂಪವನ್ನು ನೋಡೋದೇ, ಇಡೀ ಜಗತ್ತನ್ನು ಪ್ರಪಂಚವನ್ನು ನೋಡೋದೇ ಅದಕ್ಕೆ ಏನು ಅದರ ವಿಷಯ. ಇನ್ನು ಅದಕ್ಕೆ ಅಧಿದೇವತೆ ಯಾರಾದ ಸೂರ್ಯ. ಈಗ ಕಣ್ಣು ಇರ್ತಾವ ಇದ್ದು ಸಹಿತ ಜಗತ್ತು ನೋಡೋಕೆ ಆಗೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂತಂದ್ರೆ ಅದಕ್ಕೆ ಕಣ್ಣಿನ ಅಧಿದೇವತೆ ಆದಂಥ ಸೂರ್ಯದೇವ ಒಳಗೆ ಇರೋಂಗಿಲ್ಲ. ಈಗ ಕಿವಿ ಆಯ್ತು, ಕಣ್ಣು ಆಯ್ತು, ಇವೆಲ್ಲ ಇವೆಲ್ಲ ಒಂದು ಮನೆಗಳಿಗೆ ಕಿಟಕಿಗಳು ಇರ್ತಾವಲ್ಲ, ಮನೆಗೆ ಕಿಟಕಿಗಳು ಇರ್ತಾವಲ್ಲ, ಹಂಗೆ ಇವೆಲ್ಲ ಕಣ್ಣು, ಮೂಗು, ಇವೆಲ್ಲ ಬಾಯಿ, ಕಿವಿ ಇವೆಲ್ಲ ಕಿಟಕಿಗಳು. ಇದೊಂದು ಶರೀರವನ್ನು ಮನೆ. ಈ ಮನೆಯಲ್ಲಿ ಹೃದಯ ಅನ್ನೋದು ಅದು ಜಗುಲಿ. ಇದು ಕಣ್ಣುಗಳು ಇವೆಲ್ಲ ಲೈಟ್, ಇವೆಲ್ಲ ಕಿವಿ, ಮೂಗು, ಇವೆಲ್ಲ ಕಿಟಕಿಗಳು. ಇವೆಲ್ಲ 9 ರಂಧ್ರಗಳು ಅಂತೀವಿ, ಕಿಟಕಿಗಳು. ಗಾಳಿ ಹೋಗ ಬರಕ್ಕೆ ಬೇಕಲ್ಲ. ಹಂಗೆ ಇಲ್ಲಿ ಇದಕ್ಕೆ ಅಧಿದೇವತೆ ರೂಪ ನೋಡ್ತಕ್ಕಂಥದ್ದು ಕಣ್ಣ ಇದ್ರೂ ಸಹಿತ ಯಾಕೆ ಜಗತ್ತು ನೋಡಂಗಿಲ್ಲಪ್ಪ ಅಂತಂದ್ರೆ ಕಣ್ಣು ಅದಾವ. ಖರೆ ಒಳಗೆ ಅಧಿದೇವತೆ ಒಳಗೆ ಇರೋಂಥ ದೇವರಿಲ್ಲ. ಸೂರ್ಯದೇವ ಆತನಲ್ಲಿ ಇಲ್ಲ. ಕಿವಿ ಅದಾವ, ಕಿವಿ ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ ಅಂತಂದ್ರೆ ಒಳಗೆ ಕೇಳುವಂಥ ಒಳಗೆ ಆದ ಶಕ್ತಿ ಇಲ್ಲ ಅದು. ಹಾಗೆ ಇಲ್ಲಿ ಜೀವ ನಾಲಿಗೆ ಏನು ಕೆಲಸಪ್ಪ ಅಂತಂದ್ರೆ ರಸ ಸಿಹಿ ಕಹಿ ಅನ್ನೋದನ್ನು ಕಂಡು ಹಿಡಿದ್ರೆ ಅದ್ರ ಕೆಲಸ ನಾಲಿಗೆದು. ಇನ್ನು ಅದಕ್ಕೆ ಅಧಿದೇವತೆ ಯಾರಂದ್ರೆ ವರುಣ. ಆ ನಾಲಿಗೆ ವರುಣ ಸ್ವಲ್ಪ ಹಿಂದಕ್ಕೆ ಸರ್ದಪ್ಪ ಅಂತಂದ್ರೆ ಅಲ್ಲಿ ಆ ನಾಲಿಗೆ ಕೈ ಅನ್ನೋದು ಗೊತ್ತಾಗೋದಿಲ್ಲ, ಸಿಹಿ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಅಧಿದೇವತೆ ವರುಣ ಇದ್ರನ ಆ ನಾಲಿಗೆ ಸಿಹಿ ಕೈ ಅನ್ನೋದು ಗೊತ್ತಾಗ್ತೈತಿ. ಇನ್ನು ಗ್ರಾಣ ಮೂಗಿನ ಕೆಲಸ ಏನಪ್ಪ ಅಂತಂದ್ರೆ ಏನ್ರಿ ಗಂಧ, ಸುಗಂಧವನ್ನು ಸುವಾಸನೆ ಎತ್ತುವುದು. ದುರ್ಗಂಧ ಆಯ್ತು, ಈ ಸುವಾಸನೆ ಆಯ್ತು, ಅದರ ಅನುಭವಿಸೋದು ಅದ್ರ ಮೂಗಿನ ಧರ್ಮ. ಎಲ್ಲರೂ ಏನಾರ ವಾಸ ಬರಾಕೈತಿ ಅಂದ್ರೆ ಹಿಂಗೆ ಮೂಗು ಮುಚ್ಕೊತಾವ. ಎಲ್ಲೋ ಸುವಾಸನೆ ಬರ್ತಂದ್ರೆ ಎದ್ದು ನಿಲ್ತಾವು. ಏನು ಚಂದಪ್ಪ ಸುವಾಸನೆ, ಏನು ಚಂದ ಸುವಾಸನೆ ಅಂತ ಹೇಳ್ಕೊಂಡು. ಇಲ್ಲಿ ಮೂಗಿಗೆ ಏನು ಅದರ ವಿಷಯ ಏನಪ್ಪ ಅಂತಂದ್ರೆ ಒಂದು ಗಂಧವನ್ನೇ ಸವಿಯೋದು, ಸುಗಂಧವನ್ನು ಸವಿಯೋದನ್ನು ಅದಕ್ಕೆ. ಆದ್ರೆ ಇಲ್ಲಿ ಕಿವಿಗೆ ಆಯ್ತು, ಮೂಗಿಗೆ ಆಯ್ತು, ಇವಕ್ಕೆಲ್ಲ ಏನಂತಂದ್ರೆ ನಾವು ಕಿವಿಗೆ ರಿಂಗ್ ಹಾಕೋದು, ಮೂಗಿಗೆ ನತ್ತ ಹಾಕೋತಿರ್ತಾರೆ ಹೆಣ್ಮಕ್ಳು. ಅವೆಲ್ಲ ಏನೈತಿ ಅವು ಧರ್ಮವು. ಆದ್ರೆ ಇಲ್ಲಿ ಪರಮಾತ್ಮ ಇವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ, ಸದುಪಯೋಗ ಮಾಡ್ಕೊಳಕ್ಕೆ ಕೊಟ್ಟಿದ್ದಾನೆ ಹೊರತು ದುರುಪಯೋಗ ಮಾಡ್ಕೊಳಕ್ಕಲ್ಲ. ಕಣ್ಣಿನಿಂದ ಒಳ್ಳೆಯದನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು, ಬಾಯಿಯಿಂದ ಒಳ್ಳೆಯದನ್ನು ಮಾತಾಡಬೇಕು. ದೇವರು ನಮಗೆ ಮನಸ್ಸು ಕೊಟ್ಟಿದ್ದಾರಂತಂದ್ರೆ ಒಳ್ಳೆಯದನ್ನು ನೆನಿಬೇಕು. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರತು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆಣು ತುಂಬಿ ಅಂತ ಹೇಳ್ಕೊಂಡು ಬಸವಣ್ಣರು ಹೇಳ್ತಾರೆ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಾವು ನಮಗೆ ಭಗವಂತ ಬಾಯಿ ಪಟ್ಟಿದ ಅಂತಂದ್ರೆ ನಾವು ಪರಮಾತ್ಮನ ನೆನಿಬೇಕು. ಬಾಯಿ ಐತಂತ ತಿಳ್ಕೊಂಡು ಸಿಕ್ಕಂಗ ಮುಂದಿನ ಬೇಯೋದಾಯ್ತು, ನಿಂದ ಮಾಡೋದಾಯ್ತು, ಇದು ದುರುಪಯೋಗ. ಮತ್ತು ಬಾಯಿ ಪಟ್ಟಿ ಶಿವನಾಮ ನುಡಿಯದ ಬಾಯಿ
ಬಚ್ಚಲದ ಕುಣಿ ಅಂತ ಹೇಳ್ತಾರೆ ನೋಡು. ಇದೊಂದು ನಾಮಸ್ಮರಣೆ ಮಾಡಿರ್ತಂದ್ರೆ ಇದೊಂದು ಬಾಯಿ ಬಚ್ಚದ ಕುಣಿ ಹಂಗಿತ್ತಂದ್ರೆ. ಅದಕ್ಕೆ ಇಲ್ಲಿ ಬಾಯಿಯಲ್ಲಿ ಒಳ್ಳೆಯ ಸಾತ್ವಿಕ ಆಹಾರವನ್ನು ಹಾಕೋಬೇಕು. ತಂಬಾಕ, ಗುಟ್ಕ, ಸ್ಟಾರ, ಪಟ್ಕ, ನುಟ್ಕ, ನೀವು ಒಂದು ದಿವಸ ಗುಟ್ಕ ಇವೆಲ್ಲ ತಿಂದು ಒಯ್ಯೋದು. ಗುಟ್ಕ ತಂದು ಒಂದು ದಿವಸ ನೀವು ಗುಟ್ಕ ಹಿಂದಾಗಿ ನೀವು ಪಟ್ಕ ಸುಟ್ಕೊಂಡು ನೀವು ಗಟ್ಟ ಒಯ್ಯಬಿಡೋದು. ನಾವು ಕಣ್ಣಿಂದ ನೋಡು ಅತಿ ಆಗತ್ತಪ್ಪ ಅಂದ್ರೆ ಯಾವುದೆಲ್ಲ ದುರುಪಯೋಗ ಮಾಡ್ಕೊತಾವ. ನಾವು ಸದುಪಯೋಗಿ ದುರುಪಯೋಗ ಮಾಡ್ಕೊಳ್ತಿದ್ದೇವೆ. ನೋಡೋಕ್ಕಂತ ಪರಮಾತ್ಮ ಕಣ್ಣು ಕೊಟ್ಟಿದ್ದಾನೆ. ಏನು ನೋಡಬೇಕು? ಪರಮಾತ್ಮನ ದರ್ಶನ ಮಾಡಬೇಕು, ಪೂಜಾ ದರ್ಶನ ಮಾಡಬೇಕು, ತೀರ್ಥಯಾತ್ರೆಗಳ ದರ್ಶನ ಮಾಡ್ಕೋಬೇಕು. ಅದು ಕಣ್ಣಿನಿಂದ ಒಳ್ಳೆ ಪರಮಾತ್ಮನ ಸಾಧು ಸಂತರ ದರ್ಶನ ಮಾಡಬೇಕು. ಇದನ್ನೆಲ್ಲ ಬಿಟ್ಟು ನಾವು ನಾವು ದುರುಪಯೋಗ ಮಾಡ್ಕೊತಿದ್ದೇವೆ. ಟಿವಿ, ಫೋನ, ಅಲ್ಲದ ದುಷ್ಟ ವಸ್ತುಗಳು ನೋಡೋದು ಇವೆಲ್ಲ ರೀತಿ ಕಣ್ಣಿಗೆ. ಎಷ್ಟೋ ಜನ ಈಗ ಮೊಬೈಲ್ ಬಂದಾಗಿಂದ ಎಷ್ಟೋ ಜನ ಮಕ್ಕಳ ಕಣ್ಣಿಗೆ ಚಸ್ಮಾ ಬರತ್ತಾವ. ಆಗ ಪೈಲಕ್ಕ ಮೊದಲು ಹಿರಿಯರಿದ್ದಾಗ ಚಸ್ಮಾ ಯಾರು ಹಾಕ್ತಿಕ್ಕಿಲ್ಲ. ಈಗ ಇಷ್ಟು ಸಣ್ಣ ಮಕ್ಕಳಿಗೆ ಸಹ ಚಸ್ಮಾ ಬರತ್ತಾವ. ಯಾಕಂತಂದ್ರೆ ಅದು ಫೋನ ನೋಡೋದಾಯ್ತು ಅಥವಾ ಈಗ ಕಂಪ್ಯೂಟರ್ದ ಸಹಿತ ಅದು ಕೆಲಸ ಇರ್ತೈತಿ, ಮಾಡಲೇಬೇಕು. ಚಸ್ಮಾ ಹಾಕಿದ್ರೂ ಕೆಲಸ ಮಾಡಬೇಕು. ಆದ್ರೆ ಚಸ್ಮಾ ಅಂತಂದ್ರೆ 40 ಚಸ್ಮಾ ಬರ್ತಿದ್ದು. ಈಗ 15-10 ವರ್ಷಕ್ಕೆ ಚಸ್ಮಾ ಬರತ್ತ. ಚಸ್ಮಾ ಅದಕ್ಕೆ ಇವು ನಾವು ದುರುಪಯೋಗ ಮಾಡ್ಕೊರ್ತೇವೆ. ದುರುಪಯೋಗ ಆಗಬಾರ್ದು. ದೇವರು ಕೊಟ್ಟಿತ್ತಂದ್ರೆ ಅದನ್ನು ಸದುಪಯೋಗ ಮಾಡ್ಕೋಬೇಕು. ಇನ್ನು ಕರ್ಮೇಂದ್ರಿಯಗಳು ಇಲ್ಲಿ ತನಕ ಜ್ಞಾನೇಂದ್ರಿಯ ಹೇಳಿದ್ರು. ಇನ್ನು ಕರ್ಮೇಂದ್ರಿಯಗಳು ಯಾವಪ್ಪ? ವಾಕ, ಪಾಣಿ, ಪಾದ, ಶಿಷ್ಣ, ಬುಧ ಅಂತ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ವಾಕ್ ಅಂದ್ರೆ ಮಾತು, ವಚನ. ಬಾಯಿ ಕೆಲಸ ಏನಪ್ಪ ಅಂತಂದ್ರೆ ಮಾತಾಡೋದು. ಇದರ ಅಧಿದೇವತೆ ಯಾರಂದ್ರೆ ಅಗ್ನಿ. ನಿಮಗೆ ಮಾತು ಬರಲಿಲ್ಲ ಅಂತಂದ್ರೆ ಮನುಷ್ಯನ ಕಾಸ್ತಾರೆ ನೋಡ್ರಿ. ಸ್ವಲ್ಪ ಏನು ಬಿಸಿಲು ಕುಡಿಯಪ್ಪ ಮತ್ತು ಏನು ಸ್ವಲ್ಪ ಬೆಚ್ಚಗೆ ಒಲಿ ಮುಂದೆ ಕೊಂಡೋದು ಆಯ್ತು ಅಂದ್ರೆ ಗದಗದ ನಡ್ಗಾಕತ್ತಂದ್ರೆ ಅವ್ನು ಕಾಸ್ತಾರೆ. ಯಾಕಂದ್ರೆ ಆಗ ಈಗ ನೋಡ್ಲ ತಂಡ್ಯಾಗ ಅದು ಒಟ್ಟು ಬಂದಿರ್ತೈತಿ, ಕೈಯ ಬಾಯಿ ಮಾತಾಡೋಕೆ ಬರುವುದಿಲ್ಲ. ಯಾಕೆ? ಅಲ್ಲಿ ಅಗ್ನಿ ಅಂಶ ಕಡಿಮೆ ಇರ್ತೈತಿ. ಯಾವಾಗ ಅವನು ಕಾಸ್ತಾರೋ, ಯಾವಾಗ ಬಿಸಿ ಚಹಾ ಕುಡಿತಾನೋ ಆಗ ಸ್ವಲ್ಪ ಮಾತಾಡೋಕೆ ಬರ್ತೈತಿ. ಅವು ಹೇಳ್ತಾವ ಭಾಳ ತಂಡ ತಾಕೈತಿ, ಮಾತಾಡೋಕೆ ಬರುವತ್ತು ಸ್ವಲ್ಪ ಏನೋ ಉರಿ ಹಚ್ಚರು ಹಂಗೆ ಅಂತ. ಅಂದ್ರೆ ಮಾತಿಗೆ ವಚನವೇ ವಿಷಯ. ಮಾತಾಡಬೇಕು. ಮಾತಾಡೋದಂದ್ರೆ ಅದರ ಜೊತೆಗೆ ಜಪ, ತಪ, ನಾಮಸ್ಮರಣೆ ಮಾಡೋದು ಇದೆಲ್ಲ ವಿಷಯ. ಅದರ ಅಧಿದೇವತೆ ಯಾರಂದ್ರೆ ಅಗ್ನಿ. ಇನ್ನು ಪಾಣಿ ಅಂದರೆ ಕೈ, ಆದಾನ. ಕೈ ಕೆಲಸ ಏನಂದ್ರೆ ಕೊಡೋದು ತಗೋದು ಮಾಡ್ಬೇಕು. ಈ ಕೈಯಿಂದ ನೀವು ಏನು ಮಾಡಿರಿ? ಪೂಜಾ ಮಾಡಿರಿ. ಈ ಕೈಗಳಿಂದ ಸಾಧು ಸಂತರ ದರ್ಶನ ಸ್ಪರ್ಶ ಮಾಡಿರಿ. ಈ ಕೈಗಳಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿರಿ. ಕೆಡುವ ಶರೀರದ ಸಫಲವಾಗುವುದು ಪರಹಿತ ಅಂತ ತಿಳ್ಕೊಂಡು ಹೋಗ್ಕೊಂಡು ಬರ್ತಾರೆ. ಶರೀರ ಮಾಧ್ಯಮ ಕರ್ಮ ಸಾಧನ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಂ ಅಂತಾರೆ. ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಈ ಕೈಯಿಂದ ಇನ್ನೊಬ್ಬರಿಗೆ ತ್ರಾಸ ಕೊಟ್ರಿ, ಪಾಪ ಮಾಡಿದ್ರೆ ನಮಗೆ ದುಃಖವೇ. ಅದಕ್ಕೆ ಈ ನಮಗೆ ಕೈ ಕೊಟ್ಟಿದ್ದಾನಂತಂದ್ರೆ ಇದರಿಂದ ಒಳ್ಳೆ ಕೆಲಸ ಮಾಡಬೇಕು. ನಿನಗೆ ದಾನ ಧರ್ಮ ಮಾಡೋಕ್ಕೆ ಸಿರಿ ಸಂಪತ್ತಿಲ್ಲ, ನಿನ್ನಲ್ಲಿ ಯಾವ ಪಗಾರ ಇಲ್ಲ ಅಂತಂದ್ರೆ ಈ ಒಳ್ಳೆ ಶರೀರ ಕೊಟ್ಟಿದ್ದಾನೆ, ಕೈಯ ಕಾಲ ಕಿವಿ ಮೂಗು ಎಲ್ಲ ಕೊಟ್ಟಿದ್ದಾನೆ. ಅದರಂತ ನೀನು ದೇವಸ್ಥಾನದಲ್ಲಿ ಬಂದು ನೀನು ಸೇವಾದಿಗಳು ಮಾಡ್ಬೋದು, ಗುರು ಸೇವಾದಿಗಳು ಮಾಡ್ಬೋದು. ಈ ಹೋಗಿದ್ನಾಗ ದಾರಿಯಲ್ಲಿ ಒಂದು ಕಲ್ಲು ಬಿದ್ರೆ ತೆಗೆದು ಹೋಗಿದ್ರೆ, ದಾರಿಯಲ್ಲಿ ಒಂದು ಮುಳ್ಳು ಬಿದ್ರೆ ಯಾರು ತೋದಾರಲ್ಲ ಅನ್ನುವಂಥ ಭಯದಿಂದ ಐತಿ ಅದನ್ನು ತೆಗೆದು ಹೋಗಿದಂದ್ರೆ ಅದೊಂದು ಪುಣ್ಯದ ಕೆಲಸ.
ಒಬ್ಬ ವಯಸ್ಸಾದ ಮುದುಕ ಬೀಳ್ತಾನೋ ಅನ್ನೋದ್ರೊಳಗೆ ನೀ ಹಿಡಿದು ಓದ ದಂಡಿಗೆ ಹಚ್ಚಿದಪ್ಪ ಅಂತಂದ್ರೆ ಅದೊಂದು ಪುಣ್ಯದ ಕೆಲಸ. ಇದಕ್ಕೇನು ರೊಕ್ಕ ಬೇಕಾಗಿಲ್ಲ. ದಾನ ಮಾಡಿದ್ರೆ ಅಷ್ಟೇ ಪುಣ್ಯ ಬರ್ತೈತಿ ಏನಿಲ್ಲ. ನೀನು ನಿನ್ನ ಸಂಪತ್ತು ಇಲ್ಲದ ಪುಣ್ಯ ಗಳಿಸಾಕ ಬರ್ತೈತಿ. ನೀನು ಪುರಾಣ ಪುಣ್ಯ ಕಥೆಯನ್ನು ಕೇಳಿದ್ರೆ ಪುಣ್ಯ ಬರ್ತೈತಿ. ಇದಕ್ಕೇನು ಶ್ರೀಮಂತಿಗೆ ಬೇಕಾಗಿಲ್ಲ. ಪುರಾಣ ಪುಣ್ಯ ಕಥೆ ಕೇಳೋಕೆ ಶ್ರೀಮಂತಿಗೆ ಬೇಕಾಗಿಲ್ಲ. ಮತ್ತು ಗುರು ನಾಮಸ್ಮರಣೆ ಕೇಳೋಕ್ಕೂ ಶ್ರೀಮಂತಿಗೆ ಬೇಕಾಗಿಲ್ಲ. ಇವೆಲ್ಲ ಏನೈತಿ, ನಾವು ಈ ರೀತಿ ನಮ್ಮ ಕರ್ಮೇಂದ್ರಿಯಗಳನ್ನ ಸದುಪಯೋಗ ಮಾಡ್ಕೋಬೇಕು. ಈ ಪಾಣಿ ಅಂದ್ರೆ ಕೈ ಕೊಡೋದು ತಗೋದು ಮಾಡ್ತೈತಿ. ಇವರು ಅಧಿದೇವತೆ ಯಾರಂದ್ರೆ ಇಂದ್ರ ಇದಕ್ಕೆ ಅಧಿದೇವತೆ ಅದಾನ. ಏನು ಪಾದ ಏನು ಮಾಡ್ತೈತೆ ಅಂದ್ರೆ ಹೋಗೋದು ಬರೋದು ಗಮನ ಮಾಡ್ತೈತಿ. ಎಲ್ಲೆಲ್ಲಿ ಹೋಗ್ತೈತಿ ಪಾದ ಏನು ಮಾಡಬೇಕಪ್ಪ ಅಂತಂದ್ರೆ ಇದು ಹೋಗೋದು ಬರೋದು ಮಾಡ್ತೈತಿ. ಆದ್ರೆ ನಾವು ಒಳ್ಳೆ ಕೆಲಸ ಹಚ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಕ್ಕೆ ಹಚ್ಬೇಕು, ಪುಣ್ಯ ಕ್ಷೇತ್ರ ತೀರ್ಥಯಾತ್ರೆ ಮಾಡಕ್ಕೆ ಹಚ್ಬೇಕು. ಕಾಲ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಒಳ್ಳೆ ಜಾಗಕ್ಕೆ ಹೋಗ್ಬೇಕು. ಕಾಲುಗಳು ಮೇವು ಮಾಡಕ್ಕಂತ ಹೋದ್ರೆ ನೀವು ದನಗಳು ಮೇವು ಮಾಡಕ್ಕೆ ಹೋಗ್ತೀರಿ. ನಿಮ್ಮ ಪಾದಗಳು ಎಲ್ಲಿ ಹೋಗ್ಬೇಕಂದ್ರೆ ನೀವು ಹೊಲಕ್ಕೆ ಹೋಗಿ ಮೇವು ಮಾಡ್ಕೊಂಡು ಬರ್ಬೇಕು. ಇನ್ನಾದರೂ ಹೊಲಕ್ಕೆ ಹೋಗಿ ಮೇವು ಮಾಡ್ಕೊಂಡು ಬರೋದಲ್ಲ, ಅದು ಧರ್ಮ ಅಲ್ಲ. ಈ ರೀತಿ ಪಾದಗಳಿಂದ ಪುಣ್ಯ ಕೆಲಸ ಮಾಡ್ಬೋದು. ನಮ್ಮ ಈ ಎಲ್ಲ ಇಂದ್ರಿಯಗಳಿಂದ ಪಾಪನ ಮಾಡಕ್ಕೆ ಬರ್ತೈತಿ, ಪುಣ್ಯನ ಮಾಡಕ್ಕೆ ಬರ್ತೈತಿ. ಇದಕ್ಕೆ ಏನೈತಿ ಶ್ರೀಮಂತಿಕೆ ಬೇಕಾಗಿಲ್ಲ. ಇನ್ನು ಶಿಷ್ಣ ಇದು ವಿಷಯ ಏನಂದ್ರೆ ಆನಂದ. ಅದಕ್ಕೆ ಅಧಿದೇವತೆ ಅಂದ ಪ್ರಜಾಪತಿ. ಶಿಷ್ಣ ಅದಕ್ಕೆ ಕೆಲಸ ಆನಂದ, ಅಧಿದೇವತೆ ಪ್ರಜಾಪತಿ. ಇನ್ನು ಬುಧ ಅದು ವಿಷಯ ಏನಪ್ಪ ಅಂದ್ರೆ ವಿಸರ್ಗ, ಬಿಡುಗಡೆ, ನಿರ್ಗಮನ. ಇನ್ನು ಅದರ ಅಧಿದೇವತೆ ಏನು ಯಮ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇನ್ನು ಅಂತಃಕರಣ, ಪಂಚ ಅಂತಃಕರಣಗಳು ಹೇಳ್ಕೊಂಡು ಬರ್ತಾರೆ. ಇದು ಸೂಕ್ಷ್ಮ ದೇಹದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಹೇಳತ್ತಾನೆ, ಕೇಳಬೇಕು. ಆ ಹುಡುಗರು ಹೋಗಲಿ, ನೀವು ಕೇಳಿ. ಈಗ ಪಂಚ ಅಂತಃಕರಣಗಳು ಜ್ಞಾತೃ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥದ್ದು ಹೇಳ್ತಾರೆ. ಜ್ಞಾತೃಗೂ ಅಧಿದೇವತೆ ಯಾರನ್ನು ಅಂತರ್ಯಾಮಿ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಇನ್ನು ಮನ ನಮ್ಮ ಮನಸ್ಸಿಗೆ ಏನು ವಿಷಯಪ್ಪ ಅಂದ್ರೆ ಸಂಕಲ್ಪ ಮಾಡ್ತೈತಿ. ನಂತರ ಅದಕ್ಕೆ ಅಧಿದೇವತೆ ಯಾರು ಅಂತಂದ್ರೆ ಚಂದ್ರ. ಇನ್ನು ಬುದ್ಧಿ ಅದಕ್ಕೆ ವಿಷಯ ಏನಂತಂದ್ರೆ ನಿಶ್ಚಯ ಮಾಡ್ತೈತಿ. ಅದಕ್ಕೆ ಅಧಿದೇವತೆ ಬ್ರಹ್ಮ. ಚಿತ್ತ ಅದ್ರ ಕೆಲಸ ಏನಂದ್ರೆ ಚಿಂತನೆ ಮಾಡ್ತೈತಿ, ಚಿತ್ತ. ಏನೋ ಅದಕ್ಕೆ ಅಧಿದೇವತೆ ಯಾರು? ನಾರಾಯಣ ಅಂದರೆ ವಿಷ್ಣು. ಏನು ಅಹಂಕಾರ ಅದಕ್ಕೆ ವಿಷಯ ಏನಂದ್ರೆ ಅಭಿಮಾನ. ಅದಕ್ಕೆ ಅಧಿದೇವತೆ ರುದ್ರ ಅಂತ ಹೇಳ್ಕೊಂಡು ಬರ್ತಾರೆ. ಮನಸ್ಸು ಸಂಕಲ್ಪ ಮಾಡ್ತೈತೆ, ನಾನು ನಾಳೆ ಶ್ರೀಶೈಲಕ್ಕೆ ಹೋಗ್ಬೇಕಾಗೈತಿ, ಶ್ರೀಶೈಲ ದರ್ಶನ ಮಾಡಬೇಕಾಗೈತಿ, ಮಲ್ಲಿಕಾರ್ಜುನ ದರ್ಶನ ಮಾಡಬೇಕಾಗೈತಿ ಅಂತ ತಿಳ್ಕೊಂಡು ಈಗ ಸಾಯಂಕಾಲ ಸಂಕಲ್ಪ ಮಾಡ್ತಾರೆ. ಇದ್ರ ಯಾವ ಕೆಲಸಪ್ಪ ಅಂತಂದ್ರೆ ಮನಸ್ಸು. ನಿಮ್ಮನ್ನು ಏನೇ ಕೆಲಸ ಮಾಡೋಕೆ ಹಚ್ಚೋದು ಮನಸ್ಸು ವಿಚಾರ ಮಾಡ್ತೈತಿ. ಅದು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಮೊದಲು ಬರ್ತೈತಿ, ಆ ನಂತರ ಬುದ್ಧಿ ಬರ್ತೈತಿ. ನಾನು ಇದ್ರೆ ಈ ಕೆಲಸ ಮಾಡ್ಬೇಕಂತ ಮನಸ್ಸ ನಿಶ್ಚಯ ಮಾಡ್ತೈತಿ. ನಾಳೆ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ದರ್ಶನಾರ್ಥವಾಗಿ ಹೋಗ್ಬೇಕಾಯ್ತು ಅಂತ ತಿಳ್ಕೊಂಡು ಮನಸ್ಸು ಹೇಳ್ತೈತಿ. ನಂತರ ಅದಕ್ಕೆ ಬುದ್ಧಿ ಏನು ಮಾಡ್ತೈತಿ ಅಂದ್ರೆ ಬುದ್ಧಿ ವಿಚಾರ ಮಾಡ್ತೈತಿ. ಅದರ ರೊಕ್ಕ ಒಂದು ಬೇಕಲ್ಲ, ಈಗ ನನಗೆ ರೊಕ್ಕ ಇಲ್ಲ. ನಂತರ ಅದನ್ನು ಯಾವುದಾರ ಒಂದು ಯಾರಂತ ಕೇಳಬೇಕು, ಅಥವಾ ಏನಾದರೂ ಮನೆಯಲ್ಲೇ ವಸ್ತುಗಳು ಮಾರಿ ಆದರೂ ಸಹಿತ
ಏನು ಸ್ವಲ್ಪ ಕೆಲಸ ಮಾಡಿ ಅದನ್ನ ಹಣ ಒಂದು ಸಂಗ್ರಹಣೆ ಮಾಡಿ ಅದು ಏನು ಮಾಡಿ ಒಟ್ಟು ಅಂತ ಹೋಗೋದಾದ್ರೂ ಹೋಗೋದು ಅಂತ ತಿಳ್ಕೊಂಡು ಬುದ್ಧಿ ಅದನ್ನು ಕರೆ ಮಾಡಿಬಿಡ್ತೈತಿ. ಮನಸ್ಸು ಅದು ಮನಸ್ಸು ಸಂಕಲ್ಪ ಮಾಡೋದು ಅಷ್ಟೇ ಅದ, ಹೋಗೋದು ಬೇಡ ಅನ್ನೋದು ಬುದ್ಧಿ. ಯಾಕೆ ನಾನು ಬುದ್ಧಿ ಮನಸ್ಸಿಲ್ಲಪ್ಪ, ನನ್ನ ಬುದ್ಧಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಚಿತ್ತ ಏನು ಮಾಡ್ತೈತಂದ್ರೆ ಚಿಂತನೆ ಮಾಡ್ತೈತಿ. ಅಹಂಕಾರ ಅನ್ನೋದು ಏನೈತಿ, ಅಭಿಮಾನ ಪಡ್ತೈತಿ. ನಾನು ದೊಡ್ಡವ, ನಾನು ವಿದ್ಯಾವಂತ, ನಾನು ಶ್ರೀಮಂತ, ನಾನು ಅಧಿಕಾರಿ ಅಂತಕ್ಕಂಥ ಅಭಿಮಾನವನ್ನು ಪಡೆದಿದ್ದು ನೋಡಿ ಈ ರೀತಿ. ಇಲ್ಲಿ ತನಕ ಇವುಗಳ ವಿಷಯ ಅಧಿದೇವತೆ ಹೇಳ್ಕೊಂಡು ಬಂದರು. ಸೂಕ್ಷ್ಮ ದೇಹದ 17 ತತ್ವಗಳ ಬಗ್ಗೆ ಇಲ್ಲಿ ವಿಷಯ ಅಧಿದೇವತೆಗಳ ಹೇಳ್ಕೊಂಡು ಬಂದರು. ಇಲ್ಲಿ ಇನ್ನು ಜಾಗೃತ ಅವಸ್ಥೆಯಲ್ಲಿ ಜೀವನಿಗೆ ಉಪಕರಣಗಳು ಏನು ಅನ್ನೋದು ನೋಡ್ಕೊಂಬರೋನು. ಈಗ ಸೂಕ್ಷ್ಮ ದೇಹ ಆಯ್ತು, ಏನು ಮತ್ತು ಸ್ಥೂಲ ದೇಹದ ಬಗ್ಗೆ ಮತ್ತು ವಿಚಾರ ಮಾಡೋಣ. ಇಲ್ಲಿ ಜೀವನಿಗೆ ಜೀವಾತ್ಮ, ವಿಶ್ವ, ತೈಜಸ್ಸ, ಪ್ರಾಜ್ಞೆ ಅಂತ ತಿಳ್ಕೊಂಡು 3 ಮಂದಿ ಜೀವರು. ಜೀವ ಎಷ್ಟು ಅನ್ನೋದು ಹೇಳ್ತಾರಲ್ಲಿ, ವಿಶ್ವ, ತೈಜಸ್ಸ, ಪ್ರಾಜ್ಞೆ. ವಿಶ್ವ ನಾವು ಜಾಗೃತ ಅವಸ್ಥೆ. ನಮಗೆ ಎಷ್ಟು ಅವಸ್ಥೆ ಅಂತಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ. ನಮಗೆ ಅವಸ್ಥೆ ಎಷ್ಟು ಅಂತಂದ್ರೆ ಜಾಗ್ರ, ಸ್ವಪ್ನ ಅವಸ್ಥೆ, ಸುಸುಪ್ತಿ ಅವಸ್ಥೆ. ಈಗ ನಾವು ಈಗ ಯಾವ ಅವಸ್ಥೆ ಇದೆ ಅಂದ್ರೆ ಜಾಗೃತ ಅವಸ್ಥೆ. ಈಗ ಜಾಗೃತ ಅವಸ್ಥೆಯಲ್ಲಿದೆ. ನಾವು ಮನೆಗೆ ಹೋಗಿ ಮಾಡ್ಕೊಂಡ ಬಳಿಕ ಸ್ವಪ್ನ ನಿದ್ದೆ ಹತ್ತಿದ್ದ, ಅದು ಸ್ವಪ್ನ ಬಂದಿದ್ದ, ಅದು ಸ್ವಪ್ನ ಅವಸ್ಥೆ. ಸ್ವಪ್ನ ಇಲ್ಲ, ಜಾಗೃತಿ ಇಲ್ಲ, ಪೂರ್ಣವಾದ ಗಾಢವಾದ ನಿದ್ರೆಯಲ್ಲಿ ಇರ್ತಿದ್ದ, ಅದು ಸುಸುಪ್ತಿ ಅವಸ್ಥೆ. ಈ ಜಾಗೃತ ಅವಸ್ಥೆಯಲ್ಲಿ ಈ ಜೀವನಿಗೆ ಏನಂತ ವಿಶ್ವ ಇಲ್ಲಿ ಅವುಗಳ ಉಪಕರಣಗಳು ಹೇಳ್ಕೊಂಡು ಬರ್ತಾರೆ. ಈ ಜಾಗೃತ ಅವಸ್ಥೆಯಲ್ಲಿ ಜೀವನಿಗೆ ಉಪಕರಣ ಯಾವುವು ಅಂತಂದ್ರೆ ಇಲ್ಲಿ ನೇತ್ರ, ನಂತರ ವೈಖರಿ, ಜೀವಸ್ಥಾನ, ವಾಕ್ಯು, ಭೋಗ, ಶಕ್ತಿ, ಗುಣ, ಮಾತ್ರೆ, ಹೆಸರು. ಈ ಇವುಗಳ ಯಾಕಂದರೆ 6 ಸ್ಥಳಗಳನ್ನು ಹೇಳ್ಕೊಂಡು ಬರ್ತಾರೋ. ಜೀವನಿಗೆ ಸ್ಥಾನ ಎಲ್ಲಿರ್ತಿದ್ದೆ ಅಂದರೆ ಜಾಗೃತ ಅವಸ್ಥೆಯಲ್ಲಿ ನೇತ್ರದಿಂದ ಆತ ಎಲ್ಲ ಜಗತ್ತನ್ನು ನೋಡ್ತಿರ್ತಾನೋ, ವ್ಯವಹಾರ ಮಾಡ್ತಾನೆ. ಇನ್ನು ವೈಖರಿ, ಜಾಗೃತ ಅವಸ್ಥೆಯಲ್ಲಿ ವೈಖರಿ ವಾಕ್ಯ ಇರ್ತೈತಿ. ಇನ್ನು ಭೋಗ ಏನೈತಿ, ಸ್ಥೂಲ ದೇಹದ ಭೋಗ. ಶಕ್ತಿ, ಕ್ರಿಯಾಶಕ್ತಿ ಇರ್ತೈತಿ. ಇನ್ನು ಆತ ಗುಣ, ರಜೋಗುಣ ಆಗ್ತೈತಿ ಜಾಗೃತ ಅವಸ್ಥೆಯಲ್ಲಿ. ಮಾತ್ರೆ ಯಾವುದಂದ್ರೆ ಅಕಾರ ಮಾತ್ರೆ. ಹೆಸರು ವಿಶ್ವಜೀವ. ಇಲ್ಲಿ ಇದು ಜಾಗೃತ ಅವಸ್ಥೆಯಲ್ಲಿ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ಜೀವ ಎಲ್ಲಿರ್ತಾನಂದ್ರೆ ಕಂಠದಲ್ಲಿರ್ತಾನೆ. ನೀವು ಮಲ್ಕೊಂಡಾಗ ಸ್ವಪ್ನ ಬೀಳೋದು ಇಲ್ಲಿಂದ್ರೂ ಸ್ವಪ್ನ ಚಾಲು ಆಗಿರ್ತದೆ. ಹೃದಯ ಸ್ಥಾನ. ಇನ್ನು ಪಶ್ಯಂತಿ ವಾಕ್ಯ ಯಾವುದಂದ್ರೆ ಮಧ್ಯಮ. ಮುಂದೆ ಸ್ವಪ್ನಾವಸ್ಥೆಯಲ್ಲಿ ಜೀವ ಎಲ್ಲಿರ್ತಾನಂದ್ರೆ ಕಂಠದಲ್ಲಿರ್ತಾನೋ. ಅವನ ವಾಕ್ಯ ಯಾವುದಂದ್ರೆ ಮಧ್ಯಮ ವಾಕ್ಯ. ಭೋಗ ಯಾವುದಂತಂದ್ರೆ ಸೂಕ್ಷ್ಮ ವಾಸನಾಮಯ ಭೋಗ. ಮುಂದೆ ಆತ ಶಕ್ತಿ ಯಾವುದಂದ್ರೆ ಜ್ಞಾನ ಶಕ್ತಿ ಇರ್ತೈತಿ ಸ್ವಪ್ನಾವಸ್ಥೆಯಲ್ಲಿ. ಮುಂದೆ ಗುಣ ಯಾವುದಂತಂದ್ರೆ ಸತ್ವಗುಣ ಇರ್ತೈತಿ ಸ್ವಪ್ನಾವಸ್ಥೆಯಲ್ಲಿ, ಸತ್ವಗುಣ. ಮತ್ತು ಮಾತ್ರೆ ಉಕಾರ ಮಾತ್ರ ಇರ್ತೈತಿ. ಹೆಸರು ಯಾವುದಾದ್ರು ತೈಜಸ್ಸ ಜೀವ. ಸ್ವಪ್ನಾವಸ್ಥೆಯಲ್ಲಿ ತೈಜಸ್ಸ ಜೀವ ಅಂತಾರೋ. ನಂತರ ಇಲ್ಲಿ ಇನ್ನು ಜಾಗೃತ ಅವಸ್ಥೆ ಆಯ್ತು, ಸ್ವಪ್ನಾವಸ್ಥೆ ಆಯ್ತು. ಇಲ್ಲಿ ಕಾರಣ ದೇಹ. ಕಾರಣ ದೇಹಗಳಿಗೆ ಸೂಕ್ಷ್ಮ ದೇಹಗಳಿಗೆ ಕಾರಣ ಯಾವುದೋ ಆಗಿರೋದೋ ಅದು ಕಾರಣ ದೇಹ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಒಂದು ಹೊಗೆ ನೋಡ್ತಾರೆ,
ಹೊಗೆ ಬರತೈತೆ ಅಂತಂದ್ರೆ ಆ ಎಲ್ಲೋ ಒಂದು ಅಲ್ಲಿ ಉರಿ ಐತೈತಿ ಅಂತ ತಿಳ್ಕೊತಾರೆ. ಹೌದಲ್ಲ? ಹಂಗೆ ಈ ಸ್ಥೂಲ ದೇಹಕ್ಕೆ ಸೂಕ್ಷ್ಮ ದೇಹಕ್ಕೆ ಕಾರಣವಾಗಿರೋದೇ ಕಾರಣ ದೇಹ ಅಂತ ಹೇಳ್ಕೊಂಡು ಬರ್ತಾರೆ. ಈ ಕಾರಣ ದೇಹಕ್ಕೆ ಅವಿದ್ಯ ಅಂತಾರೋ ಅಜ್ಞಾನನೂ ಅಂತಾರೆ. ಈ ಒಂದು ಜೀವಾತ್ಮ ಪರಮಾತ್ಮ ಅಂತರಾತ್ಮ ಅಂತ ತಿಳ್ಕೊಂಡು ಜೀವನಿಗೆ ಜೀವಾತ್ಮ ಪರಮಾತ್ಮ ಅಂತರಾತ್ಮ. ಜೀವಾತ್ಮ ಅಂತಂದ್ರೆ ಈ ಶರೀರ ನಾ ಅಲ್ಲ, ಈ ಶರೀರವು ನಾನು, ಇಂದ್ರಿಯಗಳು ನಾನು ಅಂತ ತಿಳ್ಕೊಂಡು ಏನೋ ಒಂದು ಭ್ರಮೆ ಇದ್ದಿದ್ದ ಆತನಿಗೆ ಜೀವಾತ್ಮ ಅಂತಾರೆ. ಶರೀರ ನಾನು, ಕೈಗಳು ನಾನು ಅಂತ ತಿಳ್ಕೊಂಡು. ಇನ್ನು ಅಂತರಾತ್ಮ ಅಂತಂದ್ರೆ ಗುರು ಸೇವಾದನೆ ಮಾಡಿ ಗುರುವಿನಿಂದ ಒಂದು ತತ್ವವನ್ನು ತಿಳ್ಕೊತಿರ್ತಾನಲ್ಲ, ಗುರುವಿನ ಸನ್ನಿಧಾನದಲ್ಲಿ ಆತನ ಮನಸ್ಸು ಅಂತರ್ಮುಖವಾಗಿರ್ತೈತೆ ಅಂದರೆ ಅಂತರಾತ್ಮ ಅಂತಾರೆ. ಅದು ಸಾಧಕರಿಗೆ. ಇನ್ನು ಪರಮಾತ್ಮ ಅಂತಂದ್ರೆ ಪೂರ್ಣ ಆತ ನಾನು ಪರಬ್ರಹ್ಮ ಸ್ವರೂಪ, ನಾನು ಈ ಶರೀರಲ್ಲ, ಇಂದ್ರಿಯಗಳಲ್ಲ, ನಾನು ಕೇವಲ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊತಿರ್ತಾರಲ್ಲ ಅವನಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ಅಂತರಾತ್ಮ ಅಂತ ತಿಳ್ಕೊಂಡು ನಾವೆಲ್ಲ ಈ ಜೀವಾತ್ಮನೇ. ಈಗ ನೀವು ಎಲ್ಲ ಗುರುಮುಖದಿಂದ ತತ್ವ ತಿಳ್ಕೊಂಡು ನಿಮ್ಮನ್ನು ನೀವು ಯಾವಾಗ ತಿಳ್ಕೊತಿರಲ್ಲ ಆಗ ನೀವು ಪರಮಾತ್ಮ ಆಗ್ತೀರಿ. ಅರಿದೊಡೆ ಶರಣ ಮರದಡೆ ಮಾನವ ಹೇಳ್ಕೊಂಡು ಬರ್ತಾನೆ. ಸಾಧುಗಳ ಇವನ್ನೆಲ್ಲ ತಿಳ್ಕೊಂಡಂಥ ಸಾಧುಗಳ ದರ್ಶನ ಮಾಡೋದ್ರಿಂದ ಏನಾಗ್ತಿತ್ತಪ್ಪ ಅಂದ್ರೆ ನಮಗೆ ಒಳ್ಳೆ ಜನ್ಮ ಬರ್ತಿದ್ದು, ಪಾಪ ಪರಿಹಾರ ಆಗ್ತೈತಿ. ಇಲ್ಲಿ ಶಶಿ ತಾಪಂ ಗಂಗಾ ತಾಪಂ ಶಶಿ ತಾಪಂ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪಸ್ತರಸ್ತತ ಅಂತ ಹೇಳ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪವನ್ನು ಕೈತಾಳಕ್ಕೆ, ಚಂದ್ರನ ಒಂದು ಕಿರಣದಿಂದ ನಮ್ಮಲ್ಲಿರ್ತಕ್ಕಂಥ ತಾಪವನ್ನು ಚಂದ್ರ ಕೈತಾನೆ. ಆದರೆ ಮತ್ತು ಕಲ್ಪ ವೃಕ್ಷದಿಂದ ನಾವು ಬೇಡಿದ್ದನ್ನು ಕೊಡ್ತೈತಿ. ನಂತರ ಈ ಒಂದು ಸಾಧುಗಳ ದರ್ಶನದಿಂದ ನಮ್ಮಲ್ಲಿರ್ತಕ್ಕಂಥ ಪಾಪವೂ ಹೋಗ್ತೈತಿ, ತಾಪವೂ ಹೋಗ್ತೈತಿ, ಈ ಮನುಷ್ಯ ಎಲ್ಲ ಉದ್ಧಾರ ಆಗ್ತೈತಿ. ಆ ಮಹಾತ್ಮರ ದರ್ಶನ ಮಾಡೋದ್ರಿಂದ ಏನಾಗ್ತೈತಂದ್ರೆ ಹೀನ ಜನ್ಮಗಳು ಹೋಗಿ ಶ್ರೇಷ್ಠ ಜನ್ಮತೆ ಬರ್ತೈತಿ. ಆ ಕೃಷ್ಣ ಪರಮಾತ್ಮ ಇಂತಾಗ ನಾರದ ಹಾರ ಅಂತ ಇದೊಂದು ಕತೆ ಹೇಳಿ ಮುಗಿಸ್ತೇನೆ. ಕೃಷ್ಣ ಪರಮಾತ್ಮ ಅಂತಾಗ ನಾರದ ಹಾದಂತ ಭಗವಂತ ಮಹಾತ್ಮರ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೋ, ನಾ ಏನು ಹೇಳೋದೈತಿ, ನೀ ಅಲ್ಲಿ ಸಗಣಿ ಒಳಗೇನು ಹುಳ ಏನು ಉಂಡಿ ಕಟ್ಕೋತ ಹೊಂಟಿದ್ದ ಅದನ್ನು ನೀ ಕೇಳ್ತಾನೆ. ಆಗ ನಾರದ ಏನು ಮಾಡ್ತಂದ್ರೆ ಆ ಸಗಣಿಯನ್ನು ಉಂಡಿ ಮಾಡ್ಕೋತ ಏನು ಹುಳ ಹೋಗ್ತಿರ್ಲಿಲ್ಲ, ಅದನ್ನು ಕೇಳಿದಂತ. ಸಾಧುಗಳ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳಂದ್ರೆ ಅದು ಹುಳ ಸತ್ತು ಹೋದ್ರಿ. ಇವ್ನು ನೋಡಿದ್ರಿ, ಇವ್ನು ಮಾತು ಕೇಳಿದ್ರಿ ಸತ್ತು ಹೋಗ್ತಾರೆ. ಅದರೊಳಗೆ ಮಾತು 6 ತಿಂಗಳು ಬಿಟ್ಟು ನಾರದ ಮಾತು ಹೋಗಿ 6 ತಿಂಗಳು ಆದ್ರೆ ಮಾತು ಹೋಗಿ ಕೃಷ್ಣ ಭಗವಂತನ ಕೇಳ್ತಾನೆ. ಪರಮಾತ್ಮ ಸಾಧುಗಳ ದರ್ಶನದಿಂದ ಏನು ಲಾಭ ಐತಿ? ಏನಿಲ್ಲ, ಒಂದು ಸರೋವರದಲ್ಲಿ ಅಲ್ಲಿ ಹಂಸ ಪಕ್ಷಿ ಐತಿ, ಅಲ್ಲಿ ಹೋಗಿ ಆ ಹಂಸ ಪಕ್ಷಿ ಕೇಳ್ಕೊಂಡ. ನೀವು ಈಗಾಗಲೇ ಒಂದು ಪಾಪ ಮಾಡಿದನ್ನ ಕೇಳಕ್ಕೆ ಹೋಗಿದ್ದೀವಿ, ಸಾತ್ ಹೋಗಿರ್ತದೆ. ಹಂಸ ಪಕ್ಷಿ ಅದನ್ನು ಕೇಳಿ ಏನು ಸಾತ್ ಹೋದಲ್ಲಿ ಕೇಳ್ತಾನೆ. ಏನಿಲ್ಲ, ಹೋಗಿ ಕೇಳತ್ತಾನೆ, ಹೇಳ್ದೈತೆ. ಆಗ ನಾರದ ಹೋಗಿ ಹಂಸ ಪಕ್ಷಿನ ಕೇಳ್ತಾನೆ, ಸಾಧುಗಳ ದರ್ಶನದಿಂದ ಏನು ಲಾಭ ಐತಿ ಅಂತ ಕೇಳಂದೆ ಪಟ್ನ ಅದು ಸತ್ತ ಹೋಗ್ಬಿಡ್ತೈತಿ. ಘಾತ ಆತಂದ ನಾರದ ಹಿಂಜಿದಂತ. ಏನು ಒಟ್ಟ ಏನು ಕೇಳೋದು ಬೇಡ ಹೇಳೋದು ಬೇಡ ತಂದು ಹೇಳಿದ್ರೆ ಮನೆಗೆ ಹೋಗ್ಬಿಡ್ತ. ಮನೆಗಾದ್ರೆ ತ್ರಿಲೋಕ ಸಂಚಾರಿ ತಿರುಗಾಡೋದು ಹೋಗಿಬಿಟ್ಟ. ಈಗ ಮತ್ತೊಂದು ವರ್ಷ ಆದಾಗ ಮತ್ತೆ ಬರ್ತಾನ, ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಸಾಧುಗಳ ದರ್ಶನದಿಂದ ಏನು ಲಾಭ ಕೃಷ್ಣ ಭಗವಂತನೇ ಅಂತ ಕೇಳಂತೆ. ಈಗ ತಾನೇ ಒಂದು ಮನೆಯಲ್ಲಿ
ಕೂಸು ಹುಟ್ಟೈತಿ, ಆ ಕೂಸ್ನಾಗ ಕೇಳ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಿತ್ತು ಅಂದ. ಅವ ಕೈ ಮುಗಿದ ನಾರದ, ನೀನೇ ಹೇಳತ್ತಂದು. ಯಾಕೆ ಸಾಧುಗಳ ದರ್ಶನ ಏನು ಲಾಭ ನೀನೇ ಹೇಳು. ಯಾಕಂದ್ರೆ ಸಗಣಿ ಹುಳ ಕೇಣಿ ಅದು ಸಾತು ಹೋತು, ಹಂಸ ಪಕ್ಷಿ ಕೇಣಿ ಅದು ಸಾತು ಹೋತು. ಇದನ್ನ ಏನು ಕೇಳಂದ್ರೆ ಹಚ್ಚಿ ಹೇಳ್ತಾರೆ ನಾನು ಏರು ಸಾಯ್ತಂದ್ರೆ ಅದಂದು. ಅದು ಏನು ಕೂಸು ಸಾಯ್ತು ಅಂದ್ರೆ ಹಚ್ಚಿ ಹೇಳ್ತಾರೆ ನಾನು ಬಿಡುವುದಿಲ್ಲ. ಏನಿಲ್ಲ ಹಂಗೇನಾಗೋದಿಲ್ಲ, ನಾನು ಮಾತು ಕೇಳಿದ ಆ ಭಗವಂತ ಮೇಲೆ ಮಾತಿನ ವಿಶ್ವಾಸ ಇಟ್ಕೊಂಡು ವಾದ ಮಾರೋದು. ಅಲ್ಲಿ ಹೋಗಿ ಅದ ತಾನು ಹುಟ್ಟಿರ್ತಕ್ಕಂಥ ಕೂಸಿನ ಕೇಳ್ತಾರೆ, ಸಾಧು ಸತ್ಪುರುಷರ ದರ್ಶನದಿಂದ ಏನು ಲಾಭ ಐತಿ ಅದು ಮಾತಾಡ್ತಾರೆ. ನೋಡೋಣಾರದ ನಾನು ಸಗಣಿಯ ಎಲ್ಲಿ ಹುಳವಾಗಿದ್ದೆ, ನೀನು ಆಗ ನನಗೆ ದರ್ಶನ ಕೊಟ್ಟೆ. ಮುಂದೆ ನಾನು ಹಂಸ ಪಕ್ಷಿ ಆದೆ, ಹಾಗೂ ನೀನು ನನಗೆ ದರ್ಶನ ಕೊಟ್ಟು ಆ ಹಂಸ ಪಕ್ಷಿಯ ದೇಹ ತ್ಯಾಗ ಮಾಡಿ ಈಗ ನಾನು ಮಾನವ ಜನ್ಮ ತೊಟ್ಟು ಬಂದಿದ್ದೇನೆ. ನನ್ನ ಜನ್ಮ ಸಾರ್ಥಕ ಆಯಿತು. ನಾ ಈಗ ನಾರಾಯಣ ಆಗಿದೆ, ನಾನು ಭಗವಂತ ಆಗಿದೆ ಅಂತ ತಿಳ್ಕೊಂಡು ಆ ನಾರಾಯಣ ರೂಪ ತಾಳಿ ಆ ಗರುಡ ವಾಹನ ಮೇಲೆ ಕುಳಿತುಕೊಂಡು ಸ್ವರ್ಗಕ್ಕೆ ಹೋಗಿಬಿಡ್ತೈತೆ, ಅದು ಹೋಗಿಬಿಡ್ತಾನೆ ನೋಡಿ. ಇಲ್ಲಿ ನಾರದಕ್ಕೆ ಗೊತ್ತಾಯ್ತು, ಕೃಷ್ಣ ಪರಮಾತ್ಮ ಹೇಳ್ತಾನೋ ಏನಪ್ಪ ದರ್ಶನದಿಂದ ಮಹಾತ್ಮರ ದರ್ಶನದಿಂದ ಏನು ಲಾಭ ಆಗ್ತೈತಿ ಗೊತ್ತಾಯ್ತಲ್ಲ ಅಂತಂದ್ರೆ, ಗೊತ್ತಾಯ್ತು ಅಂತಂದ್ರೆ ಆದ್ರೆ ಮಹಾತ್ಮರ ದರ್ಶನದಿಂದ ಒಳ್ಳೆ ಜನ್ಮ ಬರ್ತೈತಿ. ನಮ್ಮಲ್ಲಿರ್ತಂಥ ಪಾಪಗಳು ಸಹಿತ ಹೋಗ್ತಾವು ನೋಡಿ. ಮಹಾತ್ಮರ ದರ್ಶನ ಮಾಡ್ಬೇಕು, ಅವ್ರು ಮುಟ್ಟಿ ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಹಾಕಬೇಕು, ಮಂಡಿಗಾಲ ಊರಿ ನಮಸ್ಕಾರ ಮಾಡಬೇಕು. ಏನಿಲ್ಲ ಅಲ್ಲಿ ಮಹಾತ್ಮರು ಅದನ್ನು ಹಿಂಗೆ ಮಾಡ್ತಿರ್ತಾರೆ. ಒಂದು ಏನೋ ಒಂದು ಬಡಿಗೆ ಬರ್ಬಿಡ್ದಲ್ಲ, ಕೆಲವು ಏನು ಪ್ರಸಂಗ ಬಂದಾಗೈತೆ ಆ ಕಣ್ಣಿಂದ ನೋಡಿದ್ರೆ ಸಾಕು, ಕಣ್ಣು ಪವಿತ್ರ ಆಗ್ತೈತಿ. ಮಹಾತ್ಮರನ್ನ ಕಣ್ಣಿಂದ ನೋಡಿದ್ರೆ ಕಣ್ಣು ಪವಿತ್ರ ಆಗ್ತೈತಿ, ಮುಟ್ಟಿದ್ರೆ ನಮ್ಮ ದೇಹ ಪವಿತ್ರ ಆಗ್ತೈತಿ. ಮುಟ್ಟಿ ನಮಸ್ಕಾರ ಮಾಡೋದು ಕಲಿಬೇಕು, ಹನಿ ಹೆಚ್ಚಿ ನಮಸ್ಕಾರ ಮಾಡೋದು ಕಲಿಬೇಕು. ಯಾಕಂದ್ರೆ ಹನಿ ಹೆಚ್ಚಿ ಯಾಕೆ ನಮಸ್ಕಾರ ಮಾಡ್ಬೇಕಂದ್ರೆ ಅವರ ಮಹಾತ್ಮರ ಪಾದದಲ್ಲಿ ಬೆಂಕಿ ಅಂಶ ಇರ್ತೈತಿ. ನಮ್ಮಲ್ಲಿ ಹಣಿ ಅವರಲ್ಲಿ ಪಾದಕ್ಕೆ ಹತ್ತಪಾತು ಅಂತಂದ್ರೆ ನಮ್ಮ ಹಣಿ ಲಿಖಿತ ದುರ್ಲಿಖಿತ ಸಹಿತ ಹಣಿಯಲ್ಲಿ ಇರ್ತಕ್ಕಂಥ ನೀವು ಹೇಳ್ತಲ್ಲ ಶೆಟ್ಟೋತ್ತ ಏನು ಬರ್ದಿರ್ತಾಳೆ ಅಂದ್ರೆ ಹಣಿ ಮೇಲೆ ಬರ್ದಿರ್ತಾಳೆ. ಅದಕ್ಕೆ ನಾವು ಅಲ್ಲೇ ವಿಭೂತಿ ಹಚ್ಚೋದು, ಎಷ್ಟು ವಿಭೂತಿ ಹಚ್ಚಿರೋ ಅದು ಶೆಟ್ಟೋತ್ತ ಬೆರೆದು ಒಟ್ಟು ಎಳ್ಕಂಗಿಲ್ಲ ರೀ. ಹೆಂಗೆ ಬರ್ದಾಳ ಆಮೇಲೆ ಏನು ತಪ್ಸಾಕು ಸಹಿತ ಆಗೋದಿಲ್ಲ. ಅದನ್ನು ತಪ್ಸಾವಂತ ಸದ್ಗುರುನಾಥ ಒಬ್ಬನೇ. ಅದಕ್ಕೇಂತಿ ಆತನ ಪಾದ ದರ್ಶನಕ್ಕೆ ಹಣಿ ಹೆಚ್ಚಿ ನಮಸ್ಕಾರ ಮಾಡಿದ್ರೆ ನಮ್ಮ ಹಣಿಯಲ್ಲಿರ್ತಕ್ಕಂಥ ದುರ್ಲಿಖಿತ ಕಡಿಮೆ ಆಗ್ತೈತಿ ಅಂತ ಹೇಳ್ಕೊಂಡು ಮಹಾತ್ಮರ ದರ್ಶನದಿಂದ ಇಷ್ಟೊಂದು ಲಾಭ ಐತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಒಂದು 6ನೇ ಅಧ್ಯಾಯ ಇವತ್ತಿಗೆ ಸಮಾಪ್ತಿ ಆಯಿತು. ನಿನ್ನಿನ ದಿವಸ 6ನೇ ಅಧ್ಯಾಯದಾಗ ಹೇಳ್ಕೊಂಡು ಬಂದ್ವಿ, ಇವತ್ತು 6ನೇ ಅಧ್ಯಾಯ ಹೇಳ್ಕೊಂಡು ಬಂದು ಇವತ್ತು ಸಂಪೂರ್ಣ 6ನೇ ಅಧ್ಯಾಯ ಮುಗಿತು. ನಾಳೆ ದಿವಸ 7ನೇ ಅಧ್ಯಾಯದಲ್ಲಿ ನಾವು ಪ್ರವೇಶ ಮಾಡೋಣ. 7ನೇ ಅಧ್ಯಾಯದಲ್ಲಿ ಪಂಚಕೋಶಗಳನ್ನು ಹೇಳ್ಕೊಂಡು ಬರ್ತಾರೆ. ಪಂಚಕೋಶಗಳು ನಮ್ಮಲ್ಲಿ ಎಷ್ಟು ಕೋಶ ಅದಾವಂದ್ರೆ 5 ಕೋಶಗಳನ್ನ ಅವುಗಳಿಗೆ ವಿವರಣೆಯನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪುರಾಣಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ಮಹಾದೇವ.